ಹಿಡ್ಕತ್ರಿ ಅವಳು ಹೇಳಿದ್ಲು ಅವರೇ ಅಕ್ಕನ ನಿಮ್ಮನ್ನು ಕಂಡ್ರೆ ನೀವೇ ಅಕ್ಕ ಅಂತೇಳಿ ಗೊತ್ತ. ಬನ್ನಿ ಹೀಗೆ ಜಸ್ಟ್ ಹೀಗೆ ಇಟ್ಕೊಳ್ಳಿ, ಎಂತ ಮಾಡೋದು ಬಿಡ, ಹೀಗೆ ಇಟ್ಕೊಳ್ಳಿ, ಮತ್ತೆ ಎಲ್ಲ ಬೆರಗಿಲ್ ಹಾಕ್ಬಿಡಿ. ಬನ್ನಿ ಯಜಮಾನ್ರ, ಒಂದು ಚೂರ ಗುಳಿ ಆಗಲ್ಲ ಮಾಡಿ, ನಾನಿದ್ದೆ ಹೆದರು ಬಿಡಿ, ಬನ್ನಿ ಅಗಲ ಮಾಡಿ. ಇದರಲ್ಲ ಹೌದು, ಇಲ್ಲಿ ಅಗಲ ಮಾಡಿ, ಇಲ್ಲಿ ಹಾಗೆ ಹುಗುರ ತಾಗುವುದಕ್ಕೆ ಜಾಗ್ರತೆ. ಹುಗುರ ಅಷ್ಟೇ ಸಿಕ್ಕಂತ ಹೇಳಿಲ್ಲ, ಹುಗುರ ಅಗಲ ಬನ್ನಿ, ಮೇಲೆ 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 ತೊಂದರೆ ಚೂರು ಅಗಲ ಮಾಡಿ. ನಿಮ್ಮ ಹೆಸರು ಎಂತದ? ವಿಶಾಲ್ ಶೆಟ್ಟಿ. ವಿಶಾಲ್ ಶೆಟ್ಟಿ. ಹಾಗೆ ಸ್ವಲ್ಪ ಕೆಳಗೆ ಅಗಲ ಮಾಡಿ. ಅಲ್ಲಲ್ಲ, ಇಲ್ಲಿ ಕೆಳಗೆ, ಅಲ್ಲಿ ಬರುದಿಲ್ಲ, ಹೆದರಬೇಡಿ. ಹಾಗೆ ಅಗಲ ಮಾಡಿ ವಿಠಲ್ ಶೆಟ್ರೆ, ಅಗಲ ಮಾಡಿ. ಇಲ್ಲ ಒಳಗಿತ್ತು, ಹಾವು ಒಳಗಿತ್ತಲ್ಲ, ಅಗಲ ಮಾಡಿ ವಿಠಲ್ ಶೆಟ್ರೆ. ಹಾಗೆ ಮೇಲೆ ಹಾಕ್ಬೇಡಿ, ಇಲ್ಲಿ ಸಾಕಿ. ಅಲ್ಲಲ್ಲ ಇಲ್ಲ. ಗುರುವಾಯಿ ಹಾಗೆ ಅಗಲ ಮಾಡಿ, ಅಗಲ ಮಾಡಿ. ಅಲ್ಲೊಂದು ಚೂರು ಕಟ್ತೀರ, ನಾನು ಬ್ಯಾಗ್ ಹತ್ರ ನಿಂತ್ಕೊಂಡು ಅಲ್ಲಿ ತೋರಿಸ್ತಾನೆ. ತೋರಿಸ್ತಾ ಹುಡುಗರ ಹೀತೀನಿ ಆಚೆಗೆಲ್ಲ ಹೋಯ್ತಾ ಹೆರ್ಕಣಕ್ಕೆ ಎಲ್ಲಿತ್ತೇನು? ಯಾರಿಗೆ ಯಾರು ಒಬ್ರು ನಿಲ್ಲಿಕಮ್ಮ, ಒಂಚೂರು ಹೋಗಿ. ಒಂಚೂರು ಒಬ್ಬರು ಮಾಡಿ. ಇಲ್ಲ ಮಾಡ್ತೀನಿ. ಒಂದು ಅಂತ ನಿಂತ್ಕೊಳ್ಳಿ. ಇಲ್ಲ, ಈ ಗಿಡ ಅಡ್ಡ ಹುಗುರ ಹಾಗೆ ಹಿಡಿಬೇಡಿ, ಹುಗುರ ನೀಕುದಿಲ್ಲ. ಹಾಗೆ ತೀರ್ ಹುಗುರ ಅವರಿಗೆ ಹೆದರಿಕೆ, ಅದನ್ನು ಮುಟ್ಟುವುದಂದ್ರೆ ಹೆದರಿಕೆ. ಎಡಿಬಡಿ ಹಾಯ್ ಓಯ್ ಎಡಿಬಡಿ ಹಾರಗಳು ಹಿಡುಕ ಆಗ್ತಿಲ್ಲಲ್ಲ ಹಿಡ್ಕೊಂಡು. ಈ ಕೋಳಿ ಕೊಂಚ ಕೆದ್ರು ಸರ್ ಹೇಳಿ. ಅಲ್ಲಿ ಬೇರದ ವಿನೋದಕ್ಕ ಅಲ್ಲ, ಹಾವು ನೋಡಿದ್ದೇನೆ, ನಾನು ನೋಡಿದೆ ಅಲ್ಲ. ಬೇರೆ ಎಲ್ಲರಿಗೂ ಹೋಯ್ತು, ಯಾರು ಬಿದ್ದಿತ್ತು? ಓ ಅಲ್ಲಿ ಮೇಲಿತ್ತಲ್ಲ ಮಾಳ, ನೋಡಿ ಕಾಣ್ತಿದ್ರು. ನೀರು ಪಂಪಿತ್ತ? ನೀರು ಪಂಪಿತ್ತ ಮೇಲೆ ನೀರು ಪಂಪ್ ಒಂಚೂರು ಒಯ್ಲಿ ಹಿಡ್ಕಣಿ ಚೆತ್ತಾರೆ. ಹೀಗೆ ಹಿಡ್ಕಣಿ ಹೊತ್ತ ಚಿತ್ರದಲ್ಲಿ ನೀರು ಹೊತ್ತಾಯ್ತಲ್ಲ. ವಾಪಸ್ ಬರಲಿಲ್ಲ, ನೀರು ಆಚೆ ಬರ ತಗೊಂಡು ಅಯ್ಯೋ ನಿಧಾನ, ಅದು ನೀರು ವಾಪಸ್ ಬರ್ತಿತ್ತಲ್ಲೇ.
ಕೆಲಸ ಮಾಡೋದು ಕೆಲಸ ಇದು ಕೊಡುವ ನೀವು. ಪೈಪ್ ಸುಮಾರು ಹೋಗುತ್ತಲ್ಲ ಅಯ್ಯಪ್ಪ ಶೇ ದೇವ್ರ ಪಾತಾಳಕ್ಕೆ ಹೋಯ್ತು. ಅಲ್ಲೆಲ್ಲರೂ ಕಾಣಿ ಮೇಲೆಲ್ಲರೂ ಬರ್ತಾರೆ. ಅಲ್ಲಿ ನೋಡು, ಅಲ್ಲಿ ಯಾರಿದ್ರೆ ನೀರು ವಾಪಸ್ ನೀರಷ್ಟು ಇಳಿದು ಹೋಗ್ತಿತ್ತಲ್ಲಿ. ಆಚೆ ಪಾಸ್ ಆಗಿತ್ತು ಗುಳಿ ಮರ ಹೌದು. ಅದ್ರ ಮ್ಯಾಲ ಕಾಣಿ ಯಾರಿದ್ರಲ್ಲಿ ಅಲ್ಲಿ ಬರ್ತೈತೆ ನೀರು, ಎಲ್ಲ ನೀರು ಅಲ್ಲಿ ಬರ್ತೈತೆ ಅದೇ ನೀರು ಈಗ ಬರ್ತಾ ಇದ್ದೀವಿ. ಅದೇ ಅಲ್ದ ಅಲ್ಲ ಅಲ್ಲಿ ಪೈಪ್ ಕೊಡ್ತದೆ. ಬರ್ತೈತಾ ಹೌದೌದು ಇದೆ ಅದೇ ನೀರು. ಹಂಗಾರೆ ಅಲ್ಲೆಲ್ಲ ಮಲ್ಕೊಂಡು ಅಲ್ಲಿ ಮಣ್ಣು ಹಾಕಿ ಮಣ್ಣು ಹಾಕಿ ಬಂದ್ ಮಾಡಿ ಮಣ್ಣು ಹಾಕಿ ಬಂದ್ ಮಾಡಿ ಚೂರು ಭಾಗದ ಕಾಣಿ ಚೂರು ಹೋಯ್ ಚೂರು ಭಾಗದ ಕಾಣಿ ಆಚೆ ಚೂರು ಕಾಣಿ ಸಿಗ್ತಾರ. ಹಾಗೆ ಇಡೀ ಗುಳಿ ಇದೆ. ಹಾ ಹೋಯ್ ಹೌದು ಹೌದು. ಈ ಗುಳಿ ಇದೆ ಯಜಮಾನ್ರೆ. ಅದು ಚೂರು ಅಗಲ ಮಾಡಿ ಈಚಿಂದ ಅಗಲ ಮಾಡಿ. ಆ ಕೊತ್ತೆಗೆಲ್ಲ ಸೋರು ಕಣ್ಕಿತ್ತಲ್ಲ. ಪೈಪ್ ವಾಪಸ್ ಬರ್ತಾ ಇರ್ತೀವಿ. ಈಗ ಸ್ವಲ್ಪ ನೀರು ಬರ್ತೈತೆ. ಪೈಪ್ ನೀರು ಕಡಿಮೆ ಆಯ್ತಾ? ಅಲ್ಲಿ ಹೋತಿತ್ತಲ್ಲ ಫಸ್ಟ್. ಅಲ್ಲಿ ಬಂದ್ ಮಾಡಿ ಯಜಮಾನ್ರೆ, ನೀರು ಬಂದ್ ಮಾಡಿ. ನೀರು ಎಲ್ಲಿ ಅಲ್ಲೇ ಬಂದ್ ಮಾಡಿ. ಬಂದ್ ಮಾಡಿ ಮೋಟ್ರ್ ಬಂದ್ ಮಾಡ್ದ ಅಲ್ಲಲ್ಲ ಬಂದ್ ಮಾಡಿ. ಮೋಟ್ರ್ ಬಂದ್ ಮಾಡಿ. ಅಲ್ಲ ಸರ್, ಅಲ್ಲಲ್ಲ ಆ ನೀರು ಬಂದ್ ಮಾಡ ಸಾಕಲ್ಲ. ನೀರು ಬಂದ್ ಮಾಡಿ. ನೀರು ಬಂದ್ ಮಾಡ ಕಡೆ ಇದು ಬಂದ್ ಮಾಡ್ದ ನೀರು ಬಂದ್ ಮಾಡಿ. ನೀರು ತುಂಬಲಿ. ನಾನು ನೀರು ಹೇಳಿದ್ ನೀರು ತುಂಬ. ಅದೇ ಮೋಟ್ರ್ ಬಂದ್ ಮಾಡಿ ಅನ್ನೋದಲ್ಲ. ಸ್ವಲ್ಪ ಹೊತ್ತು ಹಾಕಿದ್ದೀವಿ ಹೊರ ಬರ್ತೈತೆ. ಹೀಗೆ ಇಟ್ಕೊಳ್ಳಿ. ನೋಡು ಹಾಗೆ ಕ್ಯಾಮರಾ ಹೊಡೆದಾಗಿದೆ. ಅಲ್ಲಿ ಎಲ್ಲ ತಲೆ ಮ್ಯಾಡ್ ಮಾಡ್ತಾರೆ ಮನೆ ಕಡೆ ಇಟ್ಟಿರ್ತಾರೆ. ಅದ್ರ ಬರ್ಲಿ ದೂರ ಜಾಗ್ರತೆ ನೀವು. ಅದ್ರ ಭತ್ತ ಕಾಣ್ಕೆ ಈಗ ಆಚಿಂದ ನೀರು ಬಿಡುವ ಉದ್ದೇಶ ಮ್ಯಾಲ ಹತ್ತುತ್ತೋ ಇಲ್ಲೋ? ಅಲ್ಲ ಅಲ್ಲಿಂದ ರಿಟರ್ನ್. ಅಲ್ಲ ಅಲ್ಲಿಂದ ಕೊಟ್ಟರೆ ಇಲ್ಲಿ ಹತ್ತುದಿಲ್ಲ. ಇಲ್ಲಿ ಏರಲ್ಲ. ಏನೋ ಆ ಕಡೆ ರಿಟರ್ನ್ ಬರ್ಬೋದೇನೋ ಇಲ್ಲ ಫಾಸ್ಟ್ ಆಗಿ. ಅಲ್ಲ ಇಲ್ಲಿ ಏರಲ್ಲ ಸ್ವಾಮಿ, ಅಲ್ಲಿ ಏರಲ್ಲ. ಪೈಪ್ ಸ್ವಲ್ಪ ತುರ್ಕ್ರೆ ಬರ್ತೇನೆ ನೋಡಿ. ಪೈಪ್ ತುರ್ಕು ಕತ್ತ ಕಂಬ ಅಲ್ಲಿಂದ ಕೊಡಿ ಕೆಲಸ ಮಾಡಿ. ಪೈಪ್ ಏ ಉದಯ ಉದಯ ಬಾಯಿಲಿ ಉದಯ ಕತ್ತಿ ಹೊಡಿದ್ರೆ ಬೇಗ ಮಾತಾಡ್ಸೋದಲ್ಲ ಇಲ್ಲ. ನೋಡಿ ಯಜಮಾನ್ರೆ ಪೈಪ್ ನೋಡಿ. ಹತ್ತಾ ಪೈಪ್ ಹೊಟ್ಟಿಲ್ಲ ಹತ್ತಿಲ್ಲ. ನೀರು ಒಂದ್ಸಲ ಬಂದು ಹೋಗ್ಲಿ. ಹಾಂ ನೀರು ರಭಸ್ ಬರ್ತೈತೆ ಆ ಕಡೆಯಿಂದ. ಬಂದ್ ಮಾಡ್ಕಡೆ ಪಂಪ್ ಒಂಚೂರು ಬಂದ್ ಮಾಡ್ಕೊಳ್ಳಿ. ಹತ್ತಾ ಬಂತಾ ಇಲ್ಲ ಅದು ಡೌನ್ ಅಲ್ಲ, ವಾಪಸ್ ನೀರು ಅಲ್ಲಿಗೆ ಬರುತ್ತೆ. ಹೋಯ್ ನೀರು ವಾಪಸ್ ಡೌನ್ ಅಲ್ಲಿಗೆ ಬರುತ್ತೆ. ಅಲ್ಲ ಅದೇ ಒಂಚೂರು ಇದೇ ಕುಪ್ಸ್ಲಕ್ಕೇನು ದಂಡಿನ ಹೊಡಿಲ. ಒಂಚೂರು ಕುಸ್ತು ಕಂಬ ದೊಡ್ಡದು. ಇಲ್ಲಿ ಬನ್ನಿ ಬಿಟ್ಟ ಶೆಟ್ರ, ವಿಶಾಲ್ ಶೆಟ್ರ. ಅಲ್ಲಿ ಕಾಣ್ತೇನೆ ಮೊಬೈಲ್ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ ಅಡ್ಡ. ನೀವು ಪೈಪ್ ಇಟ್ಕೊಂಬೇಡ, ಪೈಪ್ ಬಿಡಿ, ಇಟ್ಕೊಳ್ಳಿ. ಕೈ ಮಣ್ಣಲ್ಲ. ನೀರು ಬಂತಾ? ಹಾವು ಬತ್ತಾಯ್ತಾ? ಅಲ್ಲೇ ಇದೆ ಅದು, ಮತ್ತೆಲ್ಲೂ ಇಲ್ಲ. ಇಟ್ಕೊಳ್ಳಿ ಕಂಬ ಇಲ್ಲಿ ಹಿಡಿದಿದೆ, ಇಲ್ಲಿ
ಒಂಚೂರು ಸೌರು ಕಷ್ಟ ಇದ್ದು ಅಂದ್ರೆ ಎಲ್ಲೋ ಒಯ್ಲೊಂಚೂರು ಅಗಲ ಮಾಡ್ಕೊಂಬ ಗೊತ್ತಿಲ್ಲ ಇಲ್ಲ ಪಂಪ್ ಬಂದ್ ಮಾಡಿ ಇರ್ತಾರೆ ಇರುತ್ತೆ ಪಂಪ್ ಬಂದ್ ಮಾಡಿ ಈಗ ನೋಡಿ ಬಂದ್ ಮಾಡ್ತಾರೆ ಅಲ್ಲೇ ಒಂಚೂರು ಸ್ಟಾಪ್ ಇಡಿ ಗೊತ್ತಾಗ್ತಾ ಬೇಗ ಬನ್ನಿ ತೋರಿಸ್ತಾ ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಹಾಗೆ ಆಚೆ ಎಲ್ಲರೂ ಗುಳಿಯ ಬತ್ತ ಕಾಣಿ ಇದೆ ಅಲ್ಲಿ ಸ್ವಲ್ಪ ಬಿಡಿ ಈಚೆ ಬಿಡಿ ಇದೆ ಉಯ್ದು ಈ ಕೊಡ್ಬೇಕು ಬಂದ್ ಮಾಡ್ರ ಕರೆಂಟ್ ಹೋಯ್ತೇನು ಕರೆಂಟ್ ಹೋಯ್ತಾ ಇದೆ ಅದೇ ಇದೆ ಎಲ್ಲ ಇದೆ ಇಲ್ಲಿಂದ ಆ ಗುಳಿಯಾಗ ಹೊರಗೆ ಹೋಯ್ತು ಅವ್ರು ನೀರು ಬಿಟ್ಟಿರಲ್ಲ ಅಲ್ಲಿ ಆಗ ನೀರು ಬಿಟ್ಟರೆ ಯಾವಾಗ ಬರ್ತದೆ ನಾವು ಇಲ್ಲಿ ಬಂದ್ ಮಾಡಿದ್ರೆ ನೀರು ಬಂದಾಯ್ತಲ್ಲ ಬರ್ಲಿಲ್ಲ ಮೇಲೆ ಕೆಳಗೆ ದೊಣೆ ಇತ್ತಲ್ಲ ದೊಣೆ ಎಲ್ಲಿ ಸೇರ್ಕೊಂಡಿದೆ ಅದು ಹೌದು ಹೋಗೋದು ಸುಳ್ಳದು ಹೋಗಿಲ್ಲ ಅದು ಇಲ್ಲ ಎಲ್ಲೂ ಹೋಗ್ತಾ ಇಲ್ಲ ಕರೆಂಟ್ ಆಯ್ತಾ ನೀರು ಆಗುದಿಲ್ಲಲ್ಲ ಕಳಿಸಿ ಅಲ್ಲೆಲ್ಲ ಪೈಪ್ ಕಳ್ಚಿ ಹೋಯ್ತೇನು ನೀವು ಟೈಮ್ ಎಷ್ಟು ಸ್ವಲ್ಪ ಟೈಮ್ ಆಯ್ತಾ ಈಗ 12:15 ಮತ್ತೆ ಎಷ್ಟಾಯ್ತು ಅದು ನೀರು ಅದೇ ಬಂತ ಅದು ಮೇಲಿಂದ ಬಂತು ನೀರು ಮೇಲಿಂದ ಬಂತೆ ಮೇಲಿತ್ತೆ ಹಂಗೆ ಅದೇ ಮೇಲೆ ಅಲ್ಲ ಒಂದು ಕೆಲಸ ಮಾಡ್ತೀಗ ಕೇಳ್ರಿ ಮೇಲಿಂದ ಒಂದು ಗುಳಿ ಮಾಡಿ ಗುಳಿಯಾಗಿ ನೀರು ಬಿಡ್ಕೀಗ ಅಲ್ಲೇ ಅಲ್ಲೆಲ್ಲ ಇತ್ತದ ಎಲ್ದೆ ಹಾವು ನೋಡಿದ್ದೆ ನನ್ನ 4-5 ಬಾರಿ ನೀವು ಎಷ್ಟೊತ್ತಿಗೆ ಬಂದಿರಿ ಬಂದಕ್ಕೆ ಯಾರು ಅಪ್ಪು ಹಿಡಿಲಿಕ್ಕಿದ್ದಿತ್ತು ಬತ್ತಿ ಇತ್ತು ಕೊಯ್ತು ಇಡೀ ಇಷ್ಟು ಜಾಗ ಎಗ್ದ್ರು ಹಾವೇ ಕಾಣಿಸೋದಿಲ್ಲಲ್ಲ ಹುಗುರ ಕಟ್ ಮಾಡಿ ಈಚಿಂದೊಂದು ಕಟ್ ಮಾಡಿ ಕೈ ಜಾಗ್ರತೆ ಇಷ್ಟು ನೀರು ಬಿಡ್ತು ಇಷ್ಟು ಹೊಗೆ ಹಾಕರು ಹಾವೇ ಕಾಣಿಸ್ತು ದಾರೆ ಪೂರ ಪೊಳ್ಳೋದು ಎಲ್ಲೋ ಇದೆ ಅದು ಬಂದರೆ ಅದರಲ್ಲೇ ಬರಬೇಕೀಗ ಅಲ್ಲಿದ್ದರೆ ಮತ್ತು ಆಚೆಲ್ಲೂ ಹೊಗೆ ಬರ್ತಿರಲ್ಲ ಇದ್ರಾಗ ಒಂದೇ ಅಲ್ಲ ಇಲ್ಲಿ ಒಂದೇ ಒಂದೇ ಇರ್ತದೆ ಚೂರು ಹೊಗೆ ನಿಲ್ಲಿಸಿ ಗಾಳಿ ನಿಲ್ಲಿಸಿ ಕಾಂಬ ಇದ್ದ ಹೊಗೆ ಒಂಚೂರು ಬರಲಿ ಬಾ ಮಾರ್ರೆ ಎಂತ ಹೇಳಿದ್ದೀರಿ ಓ ನೋಡಿದ ಒಳ್ಳೇದಾಯ್ತು ನೀವು ಈಗ ಓಪನ್ ಆಯ್ತು ಹಾಂ ಹೀಗೆ ಆಯ್ತು ಕೊಡಿ ಕ್ಯಾಮರಾ ಹತ್ರ ಇರಬೇಡಿ ನೋಡಿ ಸತತ 2-3 ಗಂಟೆಗಳ ಕಾಲ ಪ್ರಯತ್ನ ಮಾಡಿ ಇಡೀ ದಾರೆ ಒಡೆದು ಅಂತೂ ಇಂತೂ ಹೊಗೆ ಹಾಕಿ ಏನು ಮಾಡ್ರು ಹಾವು ಹಿಡಿಲಿಕ್ಕ ಇಲ್ಲ ಅಂತೂ ಈಗ ಹಾವು ಸಿಕ್ತು ಇದು ಹಾಂ ಹಿಡ್ಕೊಳ್ಳಿ ಚೀಲ ಹಿಡ್ಕೊಳ್ಳಿ ಚಕ್ರ ನೀವು ಹಿಡ್ಕೊಳ್ಳಿ ಚೀಲ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅಂತ ತೊಂದರೆ ಇಲ್ಲ ಮೇಲೆ ಮಾಡ್ಬೋದು ಮೇಲೆ ಮಾಡಿ ಚೀಲ ಮಾತ್ರ ಮೇಲೆ ಮಾಡಿ ಹಾಗೆ ಮೇಲೆ ಮಾಡಿ ಹೈಟ್ ಮಾಡಿ ಚೀಲ ಹೈಟ್ ಮಾಡಿ
ಮೇಲೆ ಮಾಡಿ ಆನಂದ್ ಬಳ್ಳಿಗಿಲಿ ಪೂರ ಹಿಡ್ಕ ಬನ್ನಿ. ಯಪ್ಪ ಅಂತೂ ಯಾವುದ್ರ ಹೇಟಿ ಬಂತದ? ಅದು ಈ ಕಡೆಯಿಂದ ಇಲ್ಲಿ ಸೊಪ್ಪು ಹತ್ತಲ್ಲ, ಹಾ ಸೊಪ್ಪಿಂದ ಅಲ್ಲಿ ಈಗ ಈ ಹುಡುಗ ಎಗ್ದ್ರ ಮೇಲೆ ಅಲ್ಲೇ ಹೌದೌದು. ಮಗ ಹಾಗಾದ್ರೆ ಒಳ್ಳೆ ಹೌದು ಅಲ್ವಾ? ನಿಮ್ಗೆ ಹೆಂಗ್ ಗೊತ್ತಾಯ್ತಲ್ಲ? ನಾನು ಅಲ್ಲೇ ನಮಗದು ಸಾಧಾರಣ ಒಂದು ಮೂಗು ಗಾಳಿ ಗೊತ್ತಾಗುತ್ತೆ ಅಲ್ಲೇ ಇದೆ ಹಾವು ಅಂತೇಳಿ. ನಾವು ಎಗೀತಲ್ಲ ಅಲ್ಲೇ ಬಂದದ್ದು, ಅಲ್ಲೇ ಎಗೀತಲ್ಲ. ಹಾವು ನನಗೆ ಅದು ಸಾಧಾರಣ ಡೌಟ್ ಇದ್ದಿತ್ತು ಮಗ, ಅದು ಅಲ್ಲೇ ಇತ್ತು ಮತ್ತೆ ಎಲ್ಲಿ ಇಲ್ಲ ಅಲ್ಲೇ ಇತ್ತು ಅಂತೇಳಿ ನನಗೊಂದು ಮೂಗು ಗಾಳಿ ಇತ್ತು ನಮ್ಗಂತ ನನಗೆ ಗೊತ್ತಾಗುತ್ತೆ. ಸರಿ ಮೇಲೆ ಇತ್ತ ಮೇಲೆ ಇತ್ತು ಕಣೆ. ಮೇಲೆ ಇತ್ತು ಕಣೆ. ಇರ್ಲಿ ಆ ಕೋಲ್ತದ್ಲೆ ಮತ್ತೊಂದು ಆ ಸ್ಟಿಕ್ ಒಂಚೂರು ತೊಳ್ಕೊ ಬನ್ನಿ ಕೆತ್ತರೆ ಹೋಗಿ ಸ್ಟಿಕ್ ಹಾಂ ಕಣೆ ಬೂಸ್ ಕುಡಿದು ಕಣೆ ಎಲ್ರಿ ಬಂದ್ ಮಾಡಿ ಅದು ವಿಡಿಯೋ ಬಂದ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಬಾಗಿಲು. ನಾನು ಮನೆಯಲ್ಲೇ ಇದ್ದಿದ್ದೆ ಸಾಧಾರಣ ಒಂದು 10-15 ಗಂಟೆ. ಮಮತಾ ಶೆಟ್ಟಿಯವರು ಮರವಂತೆ ಸೊಸೈಟಿಯಲ್ಲೂ ಬ್ಯಾಂಕಿನಲ್ಲೂ ಏನೋ ವರ್ಕ್ ಮಾಡ್ತಾಯಿದ್ದಾರೆ. ಅವರು ಒಂದು ಕರೆ ಮಾಡಿದರು. ಈ ಹಾವು ಕಾಲ್ತೋಡು ಗ್ರಾಮದ ಯರುಕೋಣು ಕೆರೆ ಮನೆ ಸಾದಮ್ ಶೆಟ್ಟಿಯರ ಮನೆಗೆ ಒಂದು 4 ದಿವಸದಿಂದ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದೆ ಅಂತೆ. ಕೆಲವು ಕೋಳಿ ಮರಿಗಳನ್ನು ಇದು ನುಂಗಿದೆ. ಆಮೇಲೆ ಇವತ್ತೊಂದು ದೊಡ್ಡ ಗಾತ್ರದ ಕೋಳಿನೂ ಕೂಡ ಅದು ನುಂಗಿ ಹಾಕಿ. ನಮಸ್ಕಾರ ಸ್ನೇಹಿತರೆ.